ಇಲ್ಲಿ ಕನಸು ಭೂಮಿ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ಗುರುಗಳೇ, ಬೆಂಗಳೂರಿನಲ್ಲಿ ನಡೆಯುವ ಕರಗ ಉತ್ಸವಕ್ಕೂ ಮಹಾಭಾರತಕ್ಕೂ ಏನೋ ನಂಟಿದೆ ಅಂತ ನೀವು ಹೇಳಿದ್ದು, ಅಥವಾ ಯಾರೋ ಹೇಳಿದ್ದು, ನೀವು ಹೇಳ ಯಾರೋ ಹೇಳಿದ್ದು ನನಗೆ ನೆನಪಿದೆ. ಕರಗ ಉತ್ಸವಕ್ಕೂ ದ್ರೌಪದಿ ಅಮ್ಮನವರೆಗೂ ಇರುವ ಪಾರಂಪರಿಕ ನಂಟು ಮತ್ತು ಮಹಾಭಾರತದ ದ್ರೌಪದಿಯೇ ಈ ಕರಗ ಉತ್ಸವದ ದ್ರೌಪದಿ ಅಮ್ಮನವರೇ, ತಿಳಿಸಿಕೊಡಿ ಅನ್ನೋದು ಪ್ರಶ್ನೆ. ಬೆಂಗಳೂರಲ್ಲಿ ನಡೆಯುವ ಕರಗ ಅಥವಾ ಈ ಕರಗ ಬೇರೆ ಕಡೆಗೂ ಇದ್ದಿರುತ್ತೆ. ಇದು ಮಹಾಭಾರತದ ದ್ರೌಪದಿಯೇ. ಮಹಾಭಾರತಕ್ಕೂ ಇದಕ್ಕೂ ನಂಟು ಅಂದರೆ ಮಹಾಭಾರತದಲ್ಲಿ ಈ ಥರ ಇದಕ್ಕೆ ಸಂಬಂಧಪಟ್ಟ ಅಂಶಗಳೇನು ನಮಗೆ ಸಿಗೋಲ್ಲ, ಇದಕ್ಕೆ ಸಂಬಂಧಪಟ್ಟ ಅಂಶಗಳು ಸಿಗೋಲ್ಲ. ಆದರೆ ಇಲ್ಲಿ ನಡೆಯೋದು ಧರ್ಮರಾಯ ಸ್ವಾಮಿ ದೇವಸ್ಥಾನವೇ ಅಲ್ಲಿರೋದು, ಪಾಂಡವರ ದೇವಸ್ಥಾನ ಅಲ್ಲಿರೋದು. ಅಲ್ಲಿ ನಡೆಯುವ ಉತ್ಸವ ಅದು ದ್ರೌಪದಿ ದೇವಿಯೇ. ಯಾಕೆಂದರೆ ಅದನ್ನು ನಡೆಸುವ ಅವರೇನು ಇವ್ರು ನಡೆಸ್ತಾರೆ, ಅವರುಗಳು ದ್ರೌಪದಿಯನ್ನು ಶಕ್ತಿ ರೂಪಿಣಿಯಾಗಿ ನೋಡ್ತಾರೆ. ಅಗ್ನಿ ಸಂಬಂಧ ಇರುವ ವಂಶ ಅದು ಅವ್ರದ್ದು ಕೂಡ, ಕ್ಷತ್ರಿಯ ವಂಶ ಅಂತ ಅವ್ರು ಇದು ಮಾಡ್ಕೊಳ್ಳೋದು. ಅಗ್ನಿಯ ಸಂಬಂಧ ಇದೆ. ದ್ರೌಪದಿ ಹುಟ್ಟು ಬಂದಿದ್ದು ಕೂಡ ಅಗ್ನಿಯಿಂದ. ಇಂತಹ ಸಾಕಷ್ಟು ಅಂಶಗಳು ಅಲ್ಲಿ ಒಂದಕ್ಕೊಂದಕ್ಕೆ, ಈಗೇನು ದ್ರೌಪದಿ ಅಮ್ಮ ಅಂತ ಏನು ಅದನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಅಂಶಗಳೆಲ್ಲ ಕಾಣಿಸುತ್ತೆ ಮಹಾಭಾರತದಲ್ಲಿ. ಆದರೆ ಮಹಾಭಾರತದಲ್ಲಿ ಆ ತರಹದ ಉಲ್ಲೇಖಗಳಿಲ್ಲ, ಅದು ಇರಬೇಕು ಅಂತಲೂ ಇಲ್ಲ. ಅಂದರೆ ಮಹಾಭಾರತದ ಕತೆ ಹೇಳುವಾಗ ಅವರು ಸಾಮಾನ್ಯರಾಗಿರ್ಬೋದು, ಹುಟ್ಟಿ ಬಂದವರಾಗಿರ್ಬೋದು, ಯಾರೇ ಆಗಿದ್ರು ಅಲ್ಲಿ ಮನುಷ್ಯರಾಗಿ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅವರ ಕಾಲಾನಂತರದಲ್ಲಿ ಅವರನ್ನು ನಾವು ದೇವರಾಗಿ ಪೂಜಿಸೋದಕ್ಕೆ ಸಾಧ್ಯ ಆಗೋದು ಆ ಕಾಲದಲ್ಲಿ ಮಾಡೋಲ್ಲ. ಈಗ ಉದಾಹರಣೆ ಭೀಷ್ಮಾಷ್ಟಮಿ ಅಂತ, ಭೀಷ್ಮನ ಒಂದು ಹಬ್ಬ ಇದೆ ಪ್ರತಿ ವರ್ಷದಲ್ಲಿ. ಅದು ಭೀಷ್ಮ ಇದ್ದಾಗ ನಡೆಯೋಲ್ಲ, ಅದು ಭೀಷ್ಮ ಹೋದ ಮೇಲೆ ಭೀಷ್ಮಾಷ್ಟಮಿ. ಈಗಲೂ ಭೀಷ್ಮಾಷ್ಟಮಿಯನ್ನು ನಮ್ಮ ವಾರ್ಷಿಕ ಹಬ್ಬಗಳಲ್ಲಿ ಅದು ಯಾರು ಮಾಡ್ತಾರೆ ಸರ್ ಅದನ್ನೇ? ಒಂದಿಷ್ಟು ಕಡೆಯಲ್ಲಿ ಬಳಕೆಯಲ್ಲಿದೆ, ತುಂಬ ವ್ಯಾಪಕವಾಗಿಲ್ಲ, ಬಳಕೆಯಲ್ಲಿದೆ. ಹಾಗೆ ಅವರ ಅನಂತರ ಅಂತ ಈಗ ಕೃಷ್ಣಾಷ್ಟಮಿಯನ್ನೇ ಮಾಡ್ತೀವಲ್ಲ ನಾವು, ಕೃಷ್ಣ ಇದ್ದಾಗ ಕೃಷ್ಣಾಷ್ಟಮಿ ಆರಂಭ ಆಗಿರೋಲ್ಲ, ಕೃಷ್ಣನ ಕಾಲ ನಂತರವೇ ಆರಂಭ ಆಗೋದಲ್ವ ಅದು. ಹಾಗೆ ದ್ರೌಪದಿ ಅಥವಾ ಪಾಂಡವರು ಮೂಲ ಮಹಾಭಾರತದ ದೃಷ್ಟಿಕೋನದಂತೆಯೇ ಅವರು ದೇವತೆಗಳು ಅನ್ನೋದಂತೂ ನಿಜನೇ. ದೇವತೆಗಳೇ ಹೇಗೆ ಅವತರಿಸಿ ಬಂದಿದ್ದು ಅನ್ನೋದು ನಿಜನೇ. ಬಂದಿರುವ ಕಾರಣ ಕೂಡ ಅವರು ಧರ್ಮ ಸಂರಕ್ಷಣೆಗಾಗಿ, ಅಂದರೆ ಜೀವ ಜಗತ್ತನ್ನು ಉಳಿಸೋದಕ್ಕಾಗಿ, ನ್ಯಾಯವನ್ನು ಉಳಿಸಿ ಅನ್ಯಾಯವನ್ನು ಅಂತ್ಯ ಮಾಡೋದಕ್ಕಾಗಿ ಅನ್ನೋದೆಲ್ಲ ಸತ್ಯ ಆಗಿರುವಾಗ, ಒಂದು ದೃಷ್ಟಿಯಿಂದ ಅವರೆಲ್ಲ ಅವತಾರ ಅಂತಲೇ ಕರಿಬೇಕಾಗತ್ತೆ ಅವರನ್ನು. ಹಾಗೆ ಅವತಾರ ಅಂತ ಅಂದಾಗ ಅವರನ್ನು ಪೂಜಿಸುವಂಥ ಪದ್ಧತಿ ಭಾರತದಲ್ಲಿ ಯಾವಾಗಲೂ ಇದೆ. ಅವತಾರವ ಬಂದವ್ರನ್ನ, ಪರಶುರಾಮರು ಬಂದರು, ದಶಾವತಾರಗಳಿವೆ, ಇನ್ನೂ ಎಷ್ಟೆಷ್ಟೋ ಈ ಥರ ಅವತಾರ ಅಂತ ಯಾರೆಲ್ಲ ಬಂದರು ಅವರನ್ನು ಅನಂತರ ಪೂಜಿಸುವ ಒಂದು ವ್ಯವಸ್ಥೆ ಅನ್ನೋದು ಇದೆ. ಕೆಲವು ವ್ಯಾಪಕವಾಗಿರ್ಬೋದು, ಕೆಲವನ್ನ ಯಾವುದೋ ಒಂದು ವಂಶ, ಕೆಲವನ್ನ ಯಾವುದೋ ಒಂದು ಪ್ರದೇಶ, ಇವರುಗಳು ಮುಂದುವರಿಸ್ಕೊಂಡು ಹೋಗಿರಬಹುದು. ಹಾಗಾಗಿ ಕರಗದ ದ್ರೌಪದಿ ದೇವಿಗೂ ಮಹಾಭಾರತಕ್ಕೂ ಈ ಎಲ್ಲ ಸಂಬಂಧ ಅನ್ನೋದು ಖಂಡಿತವಾಗಿಯೂ ಇದೆ. ಅದೇ ದ್ರೌಪದಿ, ಅವಳನ್ನು ಶಕ್ತಿರೂಪಿಣಿಯಾಗಿ ಇಲ್ಲಿ ನೋಡಲಾಗತ್ತೆ. ಶಕ್ತಿರೂಪಿಣಿಯಾಗಿ ದ್ರೌಪದಿಯನ್ನು ನೋಡೋದಕ್ಕೆ ಬೇಕಾದ ಅಂಶಗಳು ಖಂಡಿತವಾಗೂ ಮಹಾಭಾರತದಲ್ಲಿದೆ. ಅವಳನ್ನು ಅಂದರೆ ಸ್ವರ್ಗಲೋಕದ ಇಂದ್ರಶಕ್ತಿ ಅನ್ನೋ ಥರ, ಅಂದರೆ ಅನ್ನೋ ಥರದಲ್ಲಿ ನೋಡಿದ್ವಲ್ಲ, 5 ಇಂದ್ರರು, ಅವಳು ಸ್ವರ್ಗ ಶ್ರೀ ಅಂತ ನೋಡ್ತೀವಲ್ಲ. ಈ ಸ್ವರ್ಗ ಶ್ರೀ ಅಂತ ಅನ್ನೋದಕ್ಕೆಲ್ಲ ಅರ್ಥ ಏನು ಅಂತ ಅಂದರೆ, ಈ ಸ್ವರ್ಗ ಅಂತ ಅಂದರೆ ಬರೀ ಈ ಸಂತೋಷ ಕೊಡುವ ಒಂದು ಜಾಗ ಅಂತ ಅಷ್ಟೇ ಅರ್ಥ ಅಲ್ಲ. ಸ್ವರ್ಗ ಅನ್ನೋದು ಇಡೀ ಸೃಷ್ಟಿಯನ್ನು, ಇಡೀ ಬ್ರಹ್ಮಾಂಡವನ್ನು ಆಡಳಿತ ನಡೆಸುವಂಥ ಒಂದು ಸ್ಥಳ ಅಂತ. ಆಡಳಿತ ನಡೆಸೋನು ಯಾರು ಅಂದರೆ ಇಂದ್ರ ಅಂತ. ಆ ಇಂದ್ರನ ಶಕ್ತಿ ಇದೆಯಲ್ಲ, ಅಂದರೆ ಶಾಸನ ಮಾಡುವ, ಆಡಳಿತ ನಡೆಸುವ ಶಕ್ತಿ ಅಂತ ಇದೆಯಲ್ಲ, ಅದನ್ನು ದ್ರೌಪದಿಯಾಗಿ ಮಹಾಭಾರತವೇ ಎಲ್ಲೋ ಒಂದು ಕಡೆ ನಮಗೆ ತೋರಿಸ್ತಾ ಇರುವಾಗ, ದ್ರೌಪದಿಯನ್ನು ಆ ರೂಪದಲ್ಲಿ ನೋಡೋದು ಎಲ್ಲ ತರಹದಲ್ಲೂ ಅರ್ಥವತ್ತಾಗಿದೆ ಅಂತಲೇ ಅನ್ನಿಸುತ್ತೆ. ಸೊ ಪ್ರತಿ ವರ್ಷ ಬೆಂಗಳೂರಲ್ಲಿ ಕರಗ ನಡೆಯುತ್ತೆ, ಲಕ್ಷಾಂತರ ಜನ ಅಲ್ಲಿ ಸೇರ್ತಾರೆ ಮತ್ತು ಪಾರಂಪರಿಕವಾಗಿ ನಡ್ಕೊಂಡ್ಬಂದಿದೆ. ಕರಗದ ಕುರಿತಾಗಿ ಯಾರಾದರೂ ಮಾತಾಡೋರು ಇದ್ದರೆ ಖಂಡಿತ ನಾನು ಅವ್ರನ್ನ ಕರೆದು, ಅಂದರೆ ಅದ್ರ ಬಗ್ಗೆ ವಿಸ್ತೃತವಾಗಿದೆ, ಎಲ್ಲಿಂದ ಶುರುವಾಯಿತು, ಇದರ ಹಿನ್ನೆಲೆ ಏನು ಮತ್ತು ಏನು ಎಕ್ಸಾಕ್ಟ್ಲಿ ಆಗುತ್ತಲ್ಲಿ, ಅದೆಲ್ಲವನ್ನು ಕೂಡ ನಾವು ಮಾತಾಡ್ಬೋದು. ಯಾರಾದರೂ ರೆಫರೆನ್ಸ್ ಇದ್ದರೆ ದಯವಿಟ್ಟು ಅದನ್ನು ತಿಳಿಸಿ ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು.